ಮನೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಂದೆ ಅಲ್ಲಿ ನಮ್ಮ ಬ್ರದರ್ ಮನೆಯಲ್ಲಿ ಗಣಪ ಇದೆ, ಅದು ವಿಸರ್ಜನೆ ಮಾಡಿಕೊಂಡು ಮತ್ತೆ ಈ ಕಡೆ ಬರ್ತೀನಿ. ಇವತ್ತು ಹೊಸ ಬ್ಲಾಗ್, ಭಾಳ ದಿವಸ ಆಯಿತು ಯಾವ ವಿಡಿಯೋಗಳನ್ನ ಹಾಕಿಲ್ಲ. ಈಗ ಬೈಕ್ ಮೇಲೆ ನಾನು ಸುಮಾರು ಒಂದು 6-7 ತಿಂಗಳು ಆಗಿರ್ಬೋದು ಅನ್ನಿಸ್ತದೆ. ಯಾವ ವಿಡಿಯೋಗಳನ್ನು ನಾನು ಹಾಕೇ ಇಲ್ಲ, ಇದೇ ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ. ಮತ್ತಿಗೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಬೆಂಬಲವನ್ನು ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಯಾಕಂದರೆ ತಮ್ಮ ಬೆಂಬಲ ನನಗೆ ಅತ್ಯಂತ ಮುಖ್ಯವಾಗಿ ಇರುತ್ತದೆ. ಇವತ್ತು ಸೈ ಪಾರ್ಕ್ ಅಂತ ಹೇಳಿ ವಿಜಯಪುರದಲ್ಲಿ ಭಾಳ ಉತ್ತಮವಾದ ಒಂದು ಏರಿಯಾ ಅದು. ಅಲ್ಲಿ ನಮ್ಮ ಬ್ರದರ್ ಅಂದರೆ ಸೋದರ, ನಮ್ಮ ಲಾಸ್ಟ್ ಬ್ರದರ್ ಸಣ್ಣ ತಮ್ಮ ಇರ್ತಾರೆ. ಅಲ್ಲಿ ಆಲ್ರೆಡಿ ನನ್ನ ಮಗಳು ಹೋಗಿದ್ದಾಳೆ, ಹಾಗೂ ನಮ್ಮ ಇಬ್ಬರು ಮಕ್ಕಳು, ನಮ್ಮ ಬ್ರದರ್ ಮಕ್ಕಳು ಅವರು ಅಲ್ಲೇ ಇರ್ತಾರೆ. ಈಗ ಅವರಿಗೆ ಭೇಟಿ ಆಗೋಣ, ತಮಗೆ ಅಲ್ಲಿ ಎಲ್ಲ ಸಂದರ್ಭ ತೋರಿಸ್ತೀನಿ. ಈಗ ಸಾಯಿ ಪಾರ್ಕಿಗೆ ನಾವು ಹೋಗ್ತಾಯಿದ್ದೀವಿ. ಸಂಪೂರ್ಣವಾಗಿ ವಿಡಿಯೋ ಎಂಡ್ ತನಕ ನೋಡಿ. ಈ ನಮ್ಮ ಗರುಡ ಅಂದರೆ ನಮ್ಮ ಗಾಡಿ ಹೆಸರು ಗರುಡ ಅಂತ ಹೆಸರಿಟ್ಟಿದ್ದೀನಿ ನಾನು. ಗರುಡ ವಿಷ್ಣು ವಾಹನ. ಈ ಗರುಡ ನನಗೆ ಭಾಳ ಮೆಚ್ಚುಗೆಯಾದ ಗಾಡಿ, ಹಾಗೆ ಭಾಳ ಸುಂದರವಾದ ಗಾಡಿ ಇದು. ವೆರಿ ಕಂಫರ್ಟ್. ಎಲ್ಲಿ ನಾವು ಹೋಗ್ತಾಯಿದ್ರೆ ಲಾಂಗ್ ರೂಟ್ಗೆ ಭಾಳ ಸುಂದರವಾದ ಗಾಡಿ ಇದೆ. ಏನೂ ಕಿರಿಕಿರಿ ತೊಂದರೆ ಏನೂ ಕೊಟ್ಟಿಲ್ಲ ಇಲ್ಲಿವರೆಗೆ. ಮಕ್ಕಳೇನೋ ನೋಡ್ತಾ ಇದ್ದಾರೆ. ಇವತ್ತು ಗಣಪತಿ ವಿಸರ್ಜನೆ, ಎಲ್ಲ ಕಡೆ ಒಂದು ಸಂಭ್ರಮ. ನಮ್ಮ ವಿಜಯಪುರ ಸಿಟಿಯಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಲ್ಲಿ ಒಂದು ವಿಶೇಷ ಅಂದರೆ ಭಕ್ತರಿಗೆ ಅನ್ನಪ್ರಸಾದವನ್ನು ಭಾಳ ಮಾಡ್ತಾರೆ. ಇದು ನಮ್ಮ ವಿಜಯಪುರದಲ್ಲಿ ನಮಗೆ ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೀನಿ. ನೋಡಿ, ಯುವಕ ಬಾಡಿ ತೋರಿಸ್ತಾ ಇದ್ದಾನೆ. ಸಂಪೂರ್ಣವಾಗಿ ತಮಾಷೆ ನೋಡಿ. ಈಗ ತಾವು ವಿಡಿಯೋ ಮುಖಾಂತರದಿಂದ ಎಲ್ಲವನ್ನು ವೀಕ್ಷಿಸಿ. ಸ್ವಲ್ಪ ಮಳೆ ಬರ್ತಾ ಇದೆ ಇವತ್ತು. ಮಳೆ ಬರುವುದು ಮತ್ತು ಸ್ವಲ್ಪ ಬ್ರೇಕ್ ಕೊಡ್ತದೆ ಸೆಂಟ್ರದಲ್ಲಿ ನಮಗೆ. ಸ್ವಲ್ಪ ಓಡಾಡ್ರಪ್ಪ, ಮಳೆ ನಿಂದಿರ್ತೀನಿ ಅಂತದೆ, ಮತ್ತೆ ಮಳೆ ಬರ್ತದೆ. ಈ ಮಳೆಯ ವಾತಾವರಣದಲ್ಲಿ ನಾನು ಇವತ್ತು ಹೊರಗೆ ಬಿದ್ದಿದ್ದೀನಿ. ಈಗ ಸಂಪೂರ್ಣವಾಗಿ 2 ಪಾಠಗಳಲ್ಲಿ ಈ ವಿಡಿಯೋ ಆಗ್ಬೋದು ಅನ್ನಿಸ್ತದೆ. ಯಾಕೆಂದರೆ ನಾನು ಹೋಗುವುದು 15 ಕಿಲೋಮೀಟರ್ ದೂರ, 15 ಕಿಲೋಮೀಟರ್ಸ್. ಈಗ ನೋಡಿ, ವಾಹನ ನಾವು ಗಣಪತಿ ವಿಸರ್ಜನೆ ಮಾಡಿ ಹೊಂಟಿದ್ದಾರೆ. ಗಾಡಿ ಸಂಪೂರ್ಣವಾಗಿ ಇದು ನಮ್ಮ ಮೇನ್ ರಾಷ್ಟ್ರೀಯ ಹೆದ್ದಾರಿ ಇದೆ, NH ಅಂತಾರೆ ಇದಕ್ಕೆ. ಇಲ್ಲಿಂದ ನಾವು ಮೊದಲು ಈ ರೀತಿ ಇದ್ದಿಲ್ಲ, ಈಗ ಒಳ್ಳೆಯ ರಸ್ತೆ ಆಗಿದೆ. MH10 ಅಂತ ಹೇಳಿ ಈ ವೆಹಿಕಲ್ಸಲ್ಲಿ ಹೊಂಟಿದ್ದಾರೆ. ವಿಠಲ್ ಅಂತ ಹೇಳಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಅನಿಸ್ತದೆ. ಇದೆ ಅವರಿಗೆ ಕರ್ನಾಟಕದಲ್ಲಿ ಸ್ವಾಗತ. ನನ್ನ ಪಕ್ಕದಲ್ಲಿ ಕೇಶ ಮಹಾರಾಷ್ಟ್ರ ಬಸ್ಸು ಬರ್ತಾ ಇದೆ. ಇವರಿಗೆ ಸ್ವಾಗತ ಕೋರೋನು. ಮಹಾರಾಷ್ಟ್ರ ಲಾಲ ಪರಿಹಾರ ಹಿಂದಿ ಸರಿಯಾಗಿ ಬರೋಂಗಿಲ್ಲ ನನಗೆ ಓದಲು, ಆದರೂ ಹೇಳ್ತಾ ಇದ್ದೀನಿ. ಸ್ವಲ್ಪ ನನ್ನ ವಾಯ್ಸ್ ದಪ್ಪ ಬರ್ತದೆ ಈ ಆಡಿಯೋದಲ್ಲಿ. ದಯವಿಟ್ಟು ತಾವು ಸಹಕರಿಸಬೇಕು. ಈಗ ನಮ್ಮ ಗಾಡಿ ಹೊಂಟಿದೆ. ನಾವು ಸಿಗ್ನಲ್ನಿಂದ ಸ್ವಲ್ಪ ವೇಟ್ ಮಾಡಿ ಹೊರಗೆ ಬಂದೆವು. ಸಿಗ್ನಲ್ ಕ್ಲಿಯರ್ ಆಯಿತು. ಈಗ ನಾವು ಹೋಗ್ತಾ ಇದ್ದಿದ್ದೆವು
ಗಣೇಶನ ವಿಸರ್ಜನೆ ನೋಡ್ತೀರೆಲ್ಲರೂ. ರಸ್ತೆ ಉದ್ದಕ್ಕೂ ಇವತ್ತು ರಾತ್ರಿ ವಿಸರ್ಜನೆ, ಮನೆಗಳಲ್ಲಿ ಕುಳಿತು ಗಣಪಗಳೆಲ್ಲ ವಿಸರ್ಜನೆ ಆಗುತ್ತವೆ. ಬೀದಿದಲ್ಲಿ ಕುಳಿತ ಗಣಪಗಳು 7 ದಿನಕ್ಕೆ ಹಾಗೂ 11 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಅದು ಭಾಳ ಅದ್ಭುತ. ವಿಜಯಪುರದಲ್ಲಿ ನೋಡೋಕ್ಕೆ ನಮ್ಮ ನಗರದಲ್ಲಿ ಒಂದು ಅದ್ಭುತವಾದ ಸುಂದರವಾದ ಈ ನಾಮಫಲಕವನ್ನು ನೋಡ್ತಾ ಇದ್ದೀರಲ್ವ, ಎಲ್ಲ ವಿಘ್ನೇಶ್ವರನ ಒಂದು ಅನುಗ್ರಹದಿಂದ ಎಲ್ಲವನ್ನು ಹಾಕಿದ್ದಾರೆ. ಇವುಗಳನ್ನು ಭಾಳ ಸುಂದರವಾಗಿದೆ, ತಾವು ನೋಡಬೇಕು. ತಮಗೆಲ್ಲ ತೋರಿಸ್ತಾ ಇದೆ. ನಾನು ವಿಡಿಯೋ ಸ್ವಲ್ಪ ಲೈಕ್ ಮಾಡಿ, ಯಾಕಂದರೆ ನಾನು ಭಾಳ ಇಷ್ಟಪಟ್ಟಿದ್ದೀನಿ. ಹೀಗಾಗಿ ಯೂಟ್ಯೂಬ್ನವರು ಯಾಕೋ ನನ್ನ ಮೇಲೆ ಶಟ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಕೆಲವೊಂದು ಕಮ್ಮಿ ಆಗಿದೆ, ವ್ಯೂವರ್ಸ್ಗಳು ಕಮ್ಮಿ ಆಗಿದೆ. ಹೀಗಾಗಿ ನಾವು ವಿಡಿಯೋವನ್ನು ಸ್ವಲ್ಪ ಜಾಸ್ತಿ ನೋಡಿದ್ರೆ ಒಳ್ಳೆಯದೇ. ಗಣಪತಿ ಮೊಪ್ಪ ಮೋರಯ್ಯ ಪುಂಡಿ ಪಲ್ಲೆ ಸೋರಯ್ಯ ಅಂತ ಹೇಳಿ ಗಜಾನನ ಒಂದು ಮಂತ್ರಗಳನ್ನು ಭಾಳ ಇದೆ, ಘೋಷಣೆ ಭಾಳ ಇದೆ. ಈ ಘೋಷಣೆಯನ್ನು ನೋಡಿದರೆ ಆಕಾಶಕ್ಕೆ ನಡಗಿಸುವಂಥ ಘೋಷಣೆಗಳು ನಮ್ಮಲ್ಲಿ. ಈ ಸರ್ಕಲ್ನಲ್ಲಿ ಬಂದಿದ್ದೆವು. ಸರ್ಕಲ್ನಲ್ಲಿ ಟ್ರಾಫಿಕ್ ಭಾಳ ಇರ್ತದೆ. ನೋಡಿ ನಮ್ಮಲ್ಲಿ ಜನ ಗಾಡಿ ಬಸ್ತಾ ಇದ್ದಾರೆ. ನಾವು ಸೀದಾ ಹೋಗೋದು ನೇರಾಗಿ ಹೋಗ್ತೀವಿ. ಅದು ಬಹುಶಃ ನೇರವಾಗಿ ಬಿಡೋಂಗೆ ಕಾಣೋಂಗಿಲ್ಲ, ಯಾಕೆಂದರೆ ವಿಸರ್ಜನೆ. ಯಾಕೋ KSRTC ಸಾಹೇಬರು ನಮ್ಮನ್ನು ತಡೆ ಹಿಡಿದರು. ಏನೋ ಬಸ್ಸು ಟರ್ನ್ ಆಗ್ತಾಯಿದೆ. ಬಾಗ್ವಾನ್ ಹೋಟೆಲ್, ಆ ಕಡೆ ಬಸ್ಸುಗಳು ಬಿಡ್ತಾ ಇಲ್ಲ. ಟ್ರಾಫಿಕ್ ಪೊಲೀಸರು ತಲೆ ಕೈ ಹಚ್ಕೊಂಡಿದ್ದು ಬಿಟ್ಟಿದ್ದಾರೆ. ಏನು ಮಾಡಬೇಕು ತಿಳಿತಾ ಇಲ್ಲ ಅವರಿಗೆ. ಯಾಕಂದರೆ ಬಸ್ಸುಗಳು ಎಲ್ಲ 1 ವೇ 2 ವೇ ಆಗಿರ್ತವೆ. ರಸ್ತೆ ಚಿಕ್ಕದಾಗಿದ್ದ ಕಾರಣ ಸ್ವಲ್ಪ ಸಮಸ್ಯೆ ಆಗ್ತದೆ. ನಾವು ಸಹಕರಿಸ್ಬೋದು. ಓಹೋ, ದೊಡ್ಡ ಅಣ್ಣ ಬರ್ತಾ ಇದ್ದಾರೆ. ಅಣ್ಣ ಈ ಕಡೆ ಹೊಳ್ತಾರೆ ಗೊತ್ತಿಲ್ಲ. ಓ ಸಾಹೇಬ್ರು ಅಡ್ಡು ಬಂದರು. ಯಾರನ್ನೇ ಹೆಂಗೆ ಹೇಳುವಾಗ ನಮ್ಮಲ್ಲೆಲ್ಲ ಗಾಡಿ ತಮ್ಮ ಮನಸ್ಸಿಗೆ ಬಂದಂಗೆ ಗಾಡಿ ನಡೆಸ್ತಾರೆ. ಯಾರಿಗೆ ಇಲ್ಲಿ ನೋಡಿ ಗಣೇಶನ ಒಂದು ಪೋಸ್ಟರ್ಸ್, ಬ್ಯಾನರ್ಸ್ಗಳು ತಮಗೆಲ್ಲ ಸಾಧ್ಯದ ಮಟ್ಟಿಗೆ ಎಲ್ಲವೂ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಬೈಕ್ ಮೇಲೆ ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಸಿಗ್ನಲ್ಸ್ ಕಂಟಿನ್ಯೂ ಬರ್ತಾಯಿದೆ. ಓಕೆ, ಇದು ಕಡೆಯಾಕಾದವು ಸಿಗ್ನಲ್ನಿಂದ. ನೋಡಿ, ಸೂಪರ್ ಬೈಕ್, ಭಾಳ ಚೆನ್ನಾಗಿದೆ ಬೈಕು ನೋಡೋಕ್ಕೆ. ಈಗ ನಗರದ ಪ್ರಮುಖ ಬೀದಿಯಲ್ಲಿ ನಾನು ಪ್ರವೇಶ ಮಾಡಿದ್ದೀನಿ. ಇಲ್ಲಿ ಹಲವಾರು ಬೀದಿ ಚಿತ್ರಗಳು ತಮಗೆ ನೋಡಲು ಸಿಗುತ್ತವೆ. ಟರ್ನ್ ರಿಂಗ್ ಟರ್ನ್ ಬ್ಯಾನ್ ಆಗಿದೆ. ಇಲ್ಲಿ ನೋಡಿ ಸಾಕಷ್ಟು ಇಲ್ಲಿ ಗಜಾನನ ಒಂದು ಸಂದರ್ಭದಲ್ಲಿ ವೀಕ್ಷಣೆ ಮಾಡಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಸುಂದರವಾದ ಎಲ್ಲವುಗಳನ್ನು ಮಾಡಿದ್ದಾರೆ. ಇದು ಶಿವಾಜಿ ಸರ್ಕಲ್, ಇದು ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಒಂದು. ಪೊಲೀಸರು ಇವರೆಲ್ಲ ಕೂತಿದ್ದಾರೆ. ಬೀದಿಗಳಲ್ಲಿ ಬ್ಯಾನರ್ಸ್ಗಳು ನೋಡಿ. ಬಿಸಿಲು ಬೀಳ್ತಾ ಇದೆ. ಬ್ಯಾನರ್ಸ್
ನಾವು ಪ್ರಮುಖ ಬೀದಿಯಲ್ಲಿ ಪ್ರವೇಶ. ಓಹೋ, ಲಕ್ಷ್ಮೀ ದೇವಸ್ಥಾನ. ಮತ್ತು ನಾವು ಗಾಂಧಿ ಚೌಕಿಗೆ ಬಂದಿದ್ದೆವು. ಇಲ್ಲಿ ಪ್ರಮುಖವಾಗಿ ಸಿಗ್ನಲ್ ಬಿದ್ದಿದೆ. ಸ್ವಲ್ಪ ಸಿಗ್ನಲ್ನಲ್ಲಿ ನಾವು ವೇಟ್ ಮಾಡಬೇಕಾಗ್ತದೆ, ಯಾಕಂದರೆ ಸ್ಟಾಪ್ ಮಾಡ್ಕೋಬೇಕು. ಗಾಡಿ 75 ನಿಮಿಷ ನಾವು ಇಲ್ಲಿ ಬೋರ್ಡ್ ಮಾಡಬೇಕು ಗಾಡಿಗೆ. ಆ ಕಡೆಯಿಂದ ಅಲ್ಲಿ ಕಟ್ ಹೊಡಿಬಿಟ್ಟು ಇಲ್ಲಿ ಬಂದು ಕಿಂಕಿ ಮಾಡಿದ್ರೆ ಯಾರು ಕೇಳಬೇಕು ಅವ್ರಿಗೆ.